ನಾನು ದಿನಕ್ಕೆ ತುಂಬಾ ನೀರು ಕುಡಿತಿದ್ದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ಇವತ್ತು ಮಾಡಿದ ಪರೀಕ್ಷೆಯಲ್ಲಿ ಅದು ತಪ್ಪಂತ ತೋರಿಸಿತು. ಗುಡ್ ಮಾರ್ನಿಂಗ್. ಇವತ್ತು ಡೇ 18 ಆಫ್ ಮೈ ಚಾಲೆಂಜ್. ಇವತ್ತು ಬೆಳಿಗ್ಗೆ 4:15ಗೆ ಎದ್ದು ಎಡಿಟಿಂಗ್ ರಿಲೇಟೆಡ್ ವಿಡಿಯೋ ನೋಡಿದೆ 5:30 ತನಕ. ಅಂಡ್ ಅರ್ಧ ಗಂಟೆ ಎಕ್ಸರ್ಸೈಸ್ ಮಾಡಿ 6 ಗಂಟೆಗೆ ಸ್ನಾನ ಮಾಡಿ ಫ್ರೆಶ್ ಅಪ್ ಆದೆ. ಅಂಡ್ ಇವತ್ತು ನಾನು ಹೆಲ್ತ್ ರಿಲೇಟೆಡ್ ಒಂದು ಟೆಸ್ಟ್ ಮಾಡಿದೆ. ಏನಂದ್ರೆ ನಾನು ದಿನಕ್ಕೆ ಎಷ್ಟು ಲೀಟರ್ ನೀರು ಕುಡಿತೇನೆ ಅಂತ ಟೆಸ್ಟ್ ಮಾಡಿದೆ. ಫಾರ್ ಆ ಗುಡ್ ಹೆಲ್ತ್ ನಾರ್ಮಲ್ ಆಗಿ 3 to 3.5 ಲೀಟರ್ ನೀರು ಕುಡಿದ್ರೆ ನಮ್ಮ ಹೆಲ್ತ್ ಗೆ ಒಳ್ಳೆದಂತ ಇವತ್ತು ನಾನು ಮಾಡಿದ ಸ್ಮಾಲ್ ರಿಸರ್ಚ್ ಅಲ್ಲಿ ಗೊತ್ತಾಯಿತು. ಅಂಡ್ ನಾನು ಚಹಾ ಕುಡಿಯುವ ಮುಂಚೆ 1 ಗ್ಲಾಸ್ ನೀರು ಕುಡಿದೆ, ಆಮೇಲೆ ಚಹಾ ಕುಡಿದೆ. ಇವತ್ತು ಚಹಾಗೆ ತಿಂಡಿ ಪತ್ರೊಡೆ ಇತ್ತು. ಅಂಡ್ ಆಲ್ಸೋ ಟೇಸ್ಟ್ ಮಾತ್ರ ಸಖತ್ತಾಗಿತ್ತು, ಬಟ್ ಸ್ವಲ್ಪ ಗಂಟಲು ಕೆರೆತಿತ್ತು. ಯಾಕಂದ್ರೆ ಪತ್ರೊಡೆ ಮಾಡಲು ಯೂಸ್ ಮಾಡುವ ಎಲೆ ತುಳುವಲ್ಲಿ ಅದನ್ನು ತೇವಿನ ಎಲೆ ಅಂತ ಹೇಳ್ತಾರೆ. ಅಂಡ್ ಚಹಾ ಕುಡ್ದು ಮತ್ತೆ 1 ಗ್ಲಾಸ್ ನೀರು ಕುಡಿದೆ. ಅಂಡ್ ಕಾಲೇಜ್ಗೆ ಹೋಗುವ ಮುಂಚೆ 1 ಗ್ಲಾಸ್ ನೀರು ಕುಡಿದೆ. ಅಂಡ್ 8:30ಗೆ ಕಾಲೇಜ್ಗೆ ಹೋದೆ. ಅಂಡ್ ಕಾಲೇಜಲ್ಲಿ ನಾನು 2 ಗ್ಲಾಸ್ ನೀರು ಕುಡಿದೆ. ಅಂಡ್ 4 ಗಂಟೆಗೆ ಕಾಲೇಜಿಂದ ಮನೆಗೆ ಬಂದು 2 ಗ್ಲಾಸ್ ನೀರು ಕುಡಿದೆ. ಆಮೇಲೆ ಚಹಾ ಮತ್ತೆ ಪತ್ರೊಡೆ ಕಾಯಿಸಿ ತಿಂದೆ. ಆ್ಯಂಡ್ ಟಿಲ್ 8:30 ತನಕ ನಾನು ಒಂದು ಅರೌಂಡ್ 8 ಗ್ಲಾಸ್ ನೀರು ಕುಡಿದೆ. ಆ್ಯಂಡ್ ಎಕ್ಸ್ಟರ್ನಲ್ ಅನ್ನು ಸೇರಿಸಿದ್ರೆ ಒಂದು 12 ಗ್ಲಾಸ್ ತನಕ ಹೋಗ್ಬೋದು. ಎಕ್ಸ್ಟರ್ನಲ್ ಅಂದರೆ ಅನ್ನ, ಸಾಂಬಾರ್, ಚಹಾ ಆ ಥರದ್ದೆಲ್ಲ ಅದರಲ್ಲಿ ಎಲ್ಲ ನೀರನ್ನು ಸೇರಿಸಿದ್ರೆ ಒಂದು 12 ಗ್ಲಾಸ್ ತನಕ ಆಗ್ಬೋದು. ಆ್ಯಂಡ್ ಈಗ ನಾನು ಆ 12 ಗ್ಲಾಸನ್ನು 2 ಲೀಟರ್ ಬಾಟ್ಲಿಯಲ್ಲಿ ಮೆಜರ್ ಮಾಡ್ತಿದ್ದೇನೆ. ನೋಡಿ ನನಗೇನೆ ಸಾಕಾಯಿತು. ಸೊ ಪರ್ ಡೇ ನಾನು ಅರೌಂಡು 1.5 to 1.6 ಲೀಟರ್ ರಫಲ್ಲಿ ಮೆಜರ್ ಮಾಡಿದ್ದೇನೆ. 1.6 ಲೀಟರ್ ತನಕ ನಾನು ನೀರು ಕುಡಿತೇನೆ. ಸೊ ಇದು ತುಂಬ ಕಡಿಮೆ ನೀರು ಕುಡಿತಿದ್ದೇನೆ. ನಾರ್ಮಲ್ ಹೆಲ್ತಿಗೆ ಎಷ್ಟು ಬೇಕು ಅದಕ್ಕಿಂತ ಅರ್ಧ ಮಾತ್ರ ನಾನು ಇಲ್ಲಿ ಕುಡಿತಿದ್ದೇನೆ. ಸೊ ನಾಳೆಯಿಂದ ಸ್ವಲ್ಪ ಇಂಪ್ರೂವ್ ಮಾಡಬೇಕಂತ ನಾಳೆದು ಒಂದು ಚಾಲೆಂಜ್ ಆಗಿದ್ದೀನಿ. ಏನಂತ ನಾಳೆದು ವ್ಲಾಗಲ್ಲಿ ಹೇಳ್ತೇನೆ. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗನ್ನೇ ಎಂಡ್ ಮಾಡ್ತಿದ್ದೇನೆ.